ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಬು, ದಿವಿಗೆ ಕ್ಲಾಸಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರು. ನನ್ನ ಹೆಸರು ಮಮತಾ, ನಾನು ದಿವಿಗೆ ಕ್ಲಾಸಸ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬಾಬು ಸರ್ ಸ್ಟೂಡೆಂಟ್. ಓಕೆ, ಇವಾಗ ಒಂದು ಕ್ವಶನ್ ಇದೆ, ಕ್ವಶನ್ ಓದು ಮಗಳೇ. ಲೆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಮ್ ಬೈ ಎನ್, ಎಮ್ ಎನ್ ಆರ್ co-prime natural numbers, be a solution of the equation cos of 2 sin inverse x is equals to 1 by 9, and let alpha beta, where alpha is greater than beta, be the roots of the equation mx square minus nx minus m plus n equals to 0. Then the point alpha beta lies on the line. ಯಾವುದೋ 4 ಲೈನ್ ಕೊಟ್ಟಿದ್ದಾರೆ. ಇಲ್ಲಿ ಒಂದೊಂದೇ ಪದವನ್ನು ನಾವು ಡಿಕೋಡ್ ಮಾಡ್ಕೊಂಡು ಹೋಗೋಣ. ಮೊದಲನೇದು ಎಮ್ ಅಂಡ್ ಎನ್ ಆರ್ ಕೋ-ಪ್ರೈಮ್ ನ್ಯಾಚುರಲ್ ನಂಬರ್. ಕೋ-ಪ್ರೈಮ್ ನ್ಯಾಚುರಲ್ ನಂಬರ್ ಅಂದ್ರೆ ಏನ್ ಮಗಳೇ? ಎರಡಕ್ಕೂ ಕಾಮನ್ ಡಿವೈಸರ್ ಇಲ್ಲದೆ ಇರೋದು ಅದರ್ ದೆನ್ ಒನ್. ಏನಪ್ಪ ಕೋ-ಪ್ರೈಮ್ ನಂಬರ್? ಇದೆ 2 or more numbers that have no common factor other than 1. ಒಂದು ಎಕ್ಸಾಂಪಲ್ ಹೇಳುವ. 4 and 7. 4 and 7. ಆಮೇಲೆ 5, 7, 9, 10 and 21. they don't have ಕಾಮನ್ ಡಿವೈಸರ್ ಯಾವುದಿಲ್ಲ, 1 ಬಿಟ್ರೆ. ಹೌದಲ್ವಾ? ಸೊ ಫೈನ್. ಇಲ್ಲಿ ಏನ್ ಕೊಟ್ಟಿದ್ರು ಗೊತ್ತಾ? ಮೊದಲನೇದು ದಿಸ್ ಈಸ್ ಎ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್, ಆಮೇಲೆ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್, ಆಮೇಲೆ ಒಂದು ಲೈನು, ಎಲ್ಲಾನು ಸೇರಿಸಿ ಒಟ್ಟಿನಲ್ಲಿ ಒಂದು ಚಿತ್ರಣ ಮಾಡ್ಬಿಟ್ಟು ಒಂದು ಕ್ವಶನ್ ಕೊಟ್ಬಿಟ್ಟು ಇರ್ಲಿ. ಒಂದೊಂದಾಗಿ ಕ್ವಶನ್ ಅನ್ನು ಸೊಲ್ಯೂಷನ್ ಬರ್ಕೊಂಡು ಹೋಗಿ ಟ್ರೈ ಮಾಡೋಣ. ಸೊ ಇದೇನಿದೆ? ಕಾಸ್ ಆಫ್ 2 sin inverse of x is equal to 1 by 9. ಆದ್ರಿಂದ 2 sin inverse of x ಅನ್ನ ನಾವು ಥೀಟಾ ಅಂತ ತಗೊಳ್ಳೋಣ. 2 sin inverse of x ಥೀಟಾ, ಅಥವಾ sin inverse of x ನೇ ಥೀಟಾ ಅಂತ ತಗೊಳ್ಳೋಣ, ಇನ್ನೂ ಈಸಿ ಆಗುತ್ತೆ. This implies cos of 2 theta is equals to 1 by 9. Perfect. Cos of 2 theta is equal to 1 by 9. This implies cos of 2 theta ಗೆ ಒಂದು ಫಾರ್ಮುಲಾ ಇದೆ, ಅದು 1 minus 2 sin square theta is equal to 1 by 9. ಹೌದಾ? ಹೌದು. Therefore sin 2 sin square theta ಏನಾಗುತ್ತೆ? ಇದನ್ನ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ 1 minus 1 by 9. What is 1 minus 1 by 9? 8 by 9. ಹೌದಲ್ವಾ? ಆದ್ರಿಂದ sin square theta ಏನಾಯ್ತು? sin square theta is 2 4 ಅಲ್ವಮ್ಮ? 4 by 9 ಆಯ್ತು. Therefore sin theta is equal to 2 by 3 ಅಂತ ತಗೋತಾ ಇದ್ದೀನಿ. ಆಯ್ತಾ? ಸೊ ಯಾಕೆ 2 by 3 ಪ್ಲಸ್ ಆರ್ ಮೈನಸ್ 2 by 3 ತಗೋಬಹುದು, ಬರೀ 2 by 3 ಯಾಕೆ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ x is equal to m by 9 n is a solution ಅಂತ ಹೇಳ್ತಾರೆ. m and n are co-prime natural number ಆಗಿರೋದ್ರಿಂದ, if suppose I am equating this to m by n, so if I am equating this to m by n, this implies m ಏನು ಮಗಳೇ? 2. n ಏನಾಯ್ತು? 3 ಆಯ್ತು. m and n ಎರಡರ ವ್ಯಾಲ್ಯೂಗಳನ್ನ ನಾವು ಕಂಡುಹಿಡ್ಕೊಂಡ್ವಿ. ಈಗ so let alpha comma beta be the roots of this particular equation. m ಗೆ 2 ಸಬ್ಸ್ಟಿಟ್ಯೂಟ್ ಮಾಡೋಣ, n ಗೆ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? mx square ಅಂದ್ರೆ ಏನಾಯ್ತು ಮಗಳೇ? 2x square minus n ಗೆ 3 ಹಾಕೋಣ, 3x minus m ಅಂದ್ರೆ ಏನು? 2 n ಅಂದ್ರೆ minus 2 plus 3 ಅಂದ್ರೆ ಏನಾಯ್ತು ಮಗಳೇ? minus 3 plus 2 ಅಂದ್ರೆ ಏನಾಯ್ತು? plus 1 ಆಯ್ತು. ಹೌದಾನೆ? plus 1 is equal to 0. ಹೌದಲ್ವಾ? plus 1 is equal to 0. ಇಲ್ಲಿ ನೋಡಿ, sum of 2 numbers is 3 by 2, product is 1 by 2. ಅಂದ್ರೆ ಆಲ್ಫಾ ಬೀಟಾ ಕಂಡುಹಿಡಿಯಕ್ಕೆ ಹೋಗ್ತಾ ಇದೀವಿ. ಸೊ ಡೈರೆಕ್ಟ್ ಆಗಿ ಇದ್ರ ರೂಟ್ಸ್ ನಾವು ಆಲ್ಫಾ ವ್ಯಾಲ್ಯೂ 1 ಅಂತ ಬರೆದು ಬೀಟಾ 1 by 2 ಬರೀಬಹುದಾ? ಯಾಕೆ ಹೇಳು ನೋಡಿ ಮಗಳೇ? sum of the roots is minus b by a ಅಂದ್ರೆ 3 by 2. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ is c by a 1 by 2. ಸೊ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 1 by 2 into 1, ಆಡ್ ಮಾಡಿದ್ರೆ 1 plus 1 by 2. ಆದ್ರಿಂದ 1 and 1 by 2 are the roots of the equation. So we got this, right? ಇವಾಗ ಏನಾಗ್ಬೇಕಂತ ಹೇಳಿದ್ರೆ ನೋಡಪ್ಪ, ಇವಾಗ ನಮ್ಗೆ ಈ p of 1, 1 by 2 ಈ 4 ಈಕ್ವೇಶನ್ ಅಲ್ಲಿ ಯಾವ್ದಕ್ಕೆ ಸ್ಯಾಟಿಸ್ಫೈ ಆಗತ್ತೆ ಅನ್ನೋದಷ್ಟೇ ನೋಡ್ಬೇಕಾಗಿದೆ. p of 1, 1 by 2 ಯಾವ್ದಕ್ಕೆ ಸ್ಯಾಟಿಸ್ಫೈ ಆಗತ್ತೆ ಅಂತ. ಇದಕ್ಕೆ ಬೇರೆ ಏನು ಮೆಥಡ್ ಇಲ್ಲ, ಬೇರೆ ಬೇರೆ ಮೆಥಡ್ ಇದ್ರು, ಬಟ್ ಈಸಿಯೆಸ್ಟ್ ಏನಪ್ಪ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಕ್ ಟ್ರೈ ಮಾಡಿ. ನೀವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಕ್ ಟ್ರೈ ಮಾಡಿದ್ರೆ
ಸೊ ನಾನೊಂದು ಯಾವಾಗಲೂ ಒಂದು ಇದನ್ನ ಹೇಳ್ತೀನಿ, ಟ್ರೈ ವಿತ್ ಸಿ ಅಂಡ್ ಡಿ ಅಂಡ್ ದೆನ್ ಗೋ ಟು ಎ ಅಂಡ್ ಬಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನನಗೆ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಟ್ರೈ ಮಾಡಿದಾಗ ನಂಗೆ ಸಿಕ್ಕಿದ್ದು 5 into 1 plus 8 by 2. 5 into ಅಂದರೆ 5, 5 plus 4 is 9 ಅಂತ ಆಯಿತು. ದೇರ್ ಫೋರ್ ಆಪ್ಷನ್ ಡಿ ಈಸ್ ಕ್ಲಿಯರ್ಲಿ ಕರೆಕ್ಟ್. ಅರ್ಥ ಆಯ್ತಾ? ನೋಡಿ, ಇಷ್ಟು ಸಿಂಪಲ್ ಆಗಿದೆ, ಬಹಳ ಈಸಿಯಾಗಿರುವಂಥದ್ದು. ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು 29 ಜನವರಿ ಶಿಫ್ಟ್ ಸೆಕೆಂಡಲ್ಲಿ 2024 ಕೇಳಿದ್ದು. ನೋಡಿ, ಇಲ್ಲಿ ನಿಮಗೆ 3 ಕಾನ್ಸೆಪ್ಟ್ಗಳು ಒಟ್ಟಿಗೆ ಬಂತು. ಯಾವ್ದ್ಯಾವ್ದವ? ಕ್ವಾಡ್ರಾಟಿಕ್ ಇಕ್ವೇಷನ್, ಆಮೇಲೆ ಕೋಪ್ರೈಮ್ ಕಾನ್ಸೆಪ್ಟು, ಆಮೇಲೆ ಸೈನ್ ಇನ್ವರ್ಸ್ ಫಂಕ್ಷನ್ ಕಾನ್ಸೆಪ್ಟು, ಕನ್ವರ್ಷನ್, ಮತ್ತೆ ಜೊತೆಗೆ ಒಂದು ಲೈನ್. ಹೌದಲ್ವಾ? ಸೊ ನೋಡಿ, JEE ಯಾವಾಗಲೂ ಹೀಗೇನೆ. ಬಟ್ 3-4 ಕಾನ್ಸೆಪ್ಟ್ ಕಂಬೈನ್ ಮಾಡಿದ್ರು ಕೂಡ ಆನ್ಸರಿಂಗ್ ಮೆಥಡ್ ಮಾತ್ರ ತುಂಬ ಈಸಿಯಾಗಿರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ, ಬೇಕಿದ್ರೆ ನೋಡ್ಕೊಳ್ಳಿ. ಮೊದಲು ಏನು ಮಾಡ್ತೀವಿ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಥೀಟಾ. ಅವಾಗ ಏನಾಯ್ತು? ಕಾಸ್ ಆಫ್ 2 ಥೀಟಾ ಅಂತ ಆಯ್ತು. ಕಾಸ್ 2 ಥೀಟಾ 1/9 ಆದರೆ ಕಾಸ್ 2 ಥೀಟಾ ಆಗಿರೋ ಫಾರ್ಮುಲಾ 1 minus 2 sin square theta is equal to 1/9. 2 sin square theta is equal to 1 minus 1/9 ಅಂದರೆ 8/9. 2 ಕ್ಯಾನ್ಸಲ್ ಆಗಿ 4/9 ಉಳ್ಕೊಂಡು. sin square theta 4/9 ಅಂದರೆ sin theta is equal to 2/3, that is equal to m/n. So mx square minus nx minus m plus n ಇದೆಯಲ್ಲ, ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we will get a quadratic equation. 2x square minus 3x plus 1 is equal to 0. ಇದು ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಆಲ್ಫಾ is equal to 1 and beta is equal to 1/2 are the roots. ಹೌದಾನೆ? ಸೊ P of 1, 1/2 satisfies what? ಈ 4ರಲ್ಲಿ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅದೇ ಕರೆಕ್ಟು. ದಟ್ ಕ್ಲಿಯರ್ಲಿ ಸೇಸ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. ನಿಮಗೆ ಈ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ವಿಡಿಯೋಸ್ಗೆಲ್ಲ ಲೈಕ್ ಕೊಡಿ, ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ಹೀಗೆ ಮುಂದೆ ಕೀಪ್ ಆನ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ. ಗಣಿತ ಬಂಧುಗಳು ದಯಮಾಡಿ ಇದನ್ನು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡಿದ್ದೀರಿ ಅಂತ ನಮಗೂ ಮೆಸೇಜ್ ಕೊಡಿ. ನಾವೇನಾದರೂ ತಪ್ಪು ಮಾಡ್ತಾ ಇದ್ರೆ ಹೇಳಿ, ನಾವು ಸರಿ ಮಾಡಿಕೊಳ್ಳೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.